ಶಿವಣ್ಣಗೆ ಶಿವಣ್ಣಗೆ ಸರ್ ರಿಲೀಸ್ ಆದ ದಿವಸದಿಂದ ಭೈರತಿ ರಣಗಳು ತುಂಬ ಬೇಗ ಓಡ್ತಾ ಇದೆ, ಇದಕ್ಕೆ ಏನು ಹೇಳ್ತೀರಾ ಸರ್? ಏನು ಪಿಕ್ಚರ್ ಜನಗಳಿಗೆ ಅದು ತುಂಬ ಇಷ್ಟ ಆಗಿದೆ. ಅದು ಮಫ್ತಿ ಒಂದು 7 ವರ್ಷದ ಬ್ಯಾಕ್ ಬಂದಿದ್ದು. ಆ ಕ್ಯಾರೆಕ್ಟರ್ನ ತುಂಬ ರಣಗಳ ಪಾತ್ರ ತುಂಬಾ ಹಚ್ಕೊಂಡಿದ್ರು ಜನ. ಸೊ ಆ ಪಾತ್ರ ಇವಾಗ ಅಲ್ಲಿ ಏನು ಇಷ್ಟಪಟ್ಟಿದ್ರು ಇಲ್ಲಿ ಇವಾಗ ಹೃದಯಕ್ಕೆ ಹೋಗಿದೆ ಅಂತ ಅನಿಸುತ್ತೆ. ಸರ್ ಭೈರತಿ ರಣಗಳು ಇಷ್ಟದಿಂದ ಓಡ್ತಾ ಇದ್ದಲ್ಲ, ನೆಕ್ಸ್ಟ್ ಮುಂದಿನ ಇನ್ನೊಂದು ರಣಗಳು ಬರ್ತಾ ಇದೆ ಸರ್. ಮಫ್ತಿ 2 ಬರ್ತಾ ಇದೆ. ಮಫ್ತಿ 2 ಬರ್ತದೆ, ರಣಗಲ್ಲಿ ಮಫ್ತಿ 2 ಆಗ್ತದೆ ಸರ್. ಇಲ್ಲ ಭೈರತಿ ರಣಗಲ್ ಆದಮೇಲೆ ಮಫ್ತಿ ಬಂತಲ್ಲಮ್ಮ, ಮಫ್ತಿ ಆದಮೇಲೆ ಕಂಟಿನ್ಯೂಷನ್ ಬರುತ್ತೆ. ಕಂಟಿನ್ಯೂ ಬರ್ತದೆ ಕಟ್ಟೆ ಸರ್. ಇಷ್ಟು ದಿನಕ್ಕೆ ಕಂಟಿನ್ಯೂ ಆಗಿ ಇವತ್ತು ನಾಳೆ ಒಂದು ವಾರ ಆಗುತ್ತೆ. ಆಯಿತು, ಒಂದು ಎರಡನೇ ವಾರ ನಡೀತಾ ಇದೆ ಸರ್. ಎಷ್ಟು ಭರ್ಜರಿ ಓಡ್ತದೆ, ಎಲ್ಲೆಲ್ಲಿ ಯಾವ ಸ್ಟೇಟಲ್ಲಿ ಹೆಂಗೆ ಇದೆ ಸರ್? ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾಯಿದೆ. ಇವಾಗ ನೆಕ್ಸ್ಟ್ ಈ ವಾರ ತೆಲುಗು ಹಾಗೂ ತಮಿಳು ರಿಲೀಸ್ ಮಾಡ್ತಾ ಇದ್ದಾರೆ ಸರ್. ಮುಂದಿನ ಬ್ಯಾನರ್ಗಳು ಯಾವ್ಯಾವ ಬರ್ತದೆ ಸರ್? ನಮ್ಮ ಫಿಲ್ಮ್ A for ಆನಂದ್ ಅಂತ ಬರ್ತಾ ಇದೆ. ನೆಕ್ಸ್ಟ್ 45 ಬರ್ತಾ ಇದೆ. ಅರ್ಜುನ್ ಜನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಶೂಟಿಂಗ್ ನಡೀತಾ ಇದೆ ಇನ್ನೊಂದು ಪಿಕ್ಚರ್, ಅದು ಹೆಸರಿಟ್ಟಿಲ್ಲ. ಇಷ್ಟೆಲ್ಲ ಅಭಿಮಾನಿ ನಿಮ್ಮ ಸಂಭ್ರಮ ಪಟ್ಟು ಇದು ಮಾಡ್ತಾರೆ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಂತೋಷ ಆಗುತ್ತೆ. ಈ ಸಂಭ್ರಮ ಅಂದರೆ ಅವ್ರ ಸಂಭ್ರಮಕ್ಕೆ ತಾನೇ ನಾವಿದ್ದೀವಿ. ಇವತ್ತು ನಾನು ಇಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದೀವಿ ಅಂದರೆ ಅವರ ಒಂದು ಸಂಭ್ರಮ, ಅವರ ಒಂದು ಪ್ರೀತಿ ವಿಶ್ವಾಸ. ಸೊ ಆ ಪ್ರೀತಿ ವಿಶ್ವಾಸ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಸರ್. ಭೈರತಿ 62 ವರ್ಷ ಆದರೂ ನೀವು 32 ವರ್ಷ ಥರ ಕಾಣ್ತಿರೋದಕ್ಕೆ ಏನು ಹೇಳ್ತೀರಾ ಸರ್? ನಿಮ್ಮ ಗುಟ್ಟು ಸರ್? ಇಲ್ಲ, ಇದು ಅವಾಗ ಹೇಳ್ತಾ ಇದ್ದೇವೆ, ನಮ್ಮ ಗುಟ್ಟೇನಿಲ್ಲಮ್ಮ. ಇದೆಲ್ಲ ಏನಂತೀವಿ, ಇಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ಬರೀ ಇಲ್ಲಿ ಚೆನ್ನಾಗಿದೆ ಸರ್, ಹಾಡು ಚೆನ್ನಾಗಿ. ಓಕೆ ಸರ್, ಥ್ಯಾಂಕ್ ಯು. ಶಿವಣ್ಣಗೆ